ಹಾಯ್, ನಾನು ಡಾಕ್ಟರ್ ಶಶಿಧರ್ ಪಲ್ಲ, MD ಹೋಮಿಯೋಪತಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪೈಲ್ಸ್ ಬಗ್ಗೆ ಮಾತನಾಡೋಣ. ಇಂದಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ವೇಗವಾಗಿ ಬದಲಾಗ್ತಾನೆ ಇದೆ. ಅನಿಯಮಿತ ಆಹಾರ ಪದ್ಧತಿ, ವ್ಯಾಯಾಮದ ಕೊರತೆ, ಹೆಚ್ಚು ಸಮಯ ಕೂತು ಕೆಲಸ ಮಾಡುವಂತಹ ಅಭ್ಯಾಸ, ಇವುಗಳಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಿವೆ. ಅವುಗಳಲ್ಲಿ ಮುಖ್ಯವಾಗಿ ಬಹಳಷ್ಟು ಜನರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಹಾಗೆ ಮುಕ್ತವಾಗಿ ಮಾತನಾಡಲು ಹಿಂಜರಿಯುವಂತಹ ಒಂದು ಸಮಸ್ಯೆಯೇ ಅದು ಪೈಲ್ಸ್ ಅಂತ ಹೇಳ್ಬೋದು. ಪೈಲ್ಸ್ ಅಂದ್ರೆ ಗುದದ್ವಾರದಲ್ಲಿ ಉಬ್ಬಿರುವ ರಕ್ತನಾಳಗಳಿಗೆ ಪೈಲ್ಸ್ ಅಂತ ಕರಿತೀವಿ. ಈ ಪೈಲ್ಸ್ ಆಗೋಕ್ಕೆ ಮುಖ್ಯ ಕಾರಣಗಳನ್ನು ನೋಡೋದಾದರೆ, ಮೊದಲನೆಯದಾಗಿ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ. ಮಲ ವಿಸರ್ಜನೆಯ ಸಮಯದಲ್ಲಿ ಅತಿ ಹೆಚ್ಚು ಒತ್ತಡ ಹಾಕೋದ್ರಿಂದ ಈ ಪೈಲ್ಸ್ ಆಗುವ ಸಾಧ್ಯತೆ ಹೆಚ್ಚು. ಲೋ ಫೈಬರ್ ಇಂಟೇಕ್ ಕ್ಯಾನ್ ಲೀಡ್ ಟು ಕಾನ್ಸ್ಟಿಪೇಷನ್. ತರಕಾರಿ, ಹಣ್ಣು, ಸಂಪೂರ್ಣ ಧಾನ್ಯಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದಲೂ ಈ ಪೈಲ್ಸ್ ಕಾಣುವ ಸಾಧ್ಯತೆ ಜಾಸ್ತಿ. ಕಡಿಮೆ ನೀರು ಕುಡಿಯೋದ್ರಿಂದಲೂ ಹಾಗೆ ಒಬೆಸಿಟಿಯಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಹಾಗೆ ಪ್ರೆಗ್ನೆನ್ಸಿಯಲ್ಲೂ ಕೂಡ ಈ ಪೈಲ್ಸ್ ಸಮಸ್ಯೆ ಕಾಣಿಸ್ಕೊಳ್ಳುವ ಸಾಧ್ಯತೆ ಹೆಚ್ಚು. ಈ ಪೈಲ್ಸ್ನ ಲಕ್ಷಣಗಳನ್ನು ನೋಡೋದಾದರೆ, ಪೇನ್ಫುಲ್ ಡೆಫಿಕೇಶನ್, ಮಲ ವಿಸರ್ಜನೆಯ ಸಮಯದಲ್ಲಿ ಅಥವಾ ನಂತರ ವಿಪರೀತ ನೋವು, ಉರಿ, ಬ್ಲೀಡಿಂಗ್, ಈಚಿಂಗ್ ಅಂಡ್ ಇರಿಟೇಷನ್ ಅರೌಂಡ್ ದ ಎನಲ್ ರೀಜನ್, ಹಾಗೆ ಸ್ವೆಲ್ಲಿಂಗ್ ಕೂಡ ಕಾಣಿಸ್ಕೊಳ್ಬೋದು. ಈ ರೀತಿಯಾದಂಥ ಲಕ್ಷಣಗಳನ್ನು ಕಾಣಿಸ್ಕೊಂಡಲ್ಲಿ ಯಾವುದೇ ಸರ್ಜರಿ ಇಲ್ಲದೇ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ರಿಚ್ ಕೇರ್ ಹೋಮಿಯೋಪತಿ.